ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು ಮಹಿಳೆಯೇ ರಂಪಾಟ ಮಾಡಿದ್ದು ಕಾಂಗ್ರೆಸ್ ಮೇಲೆ ಬಿಜೆಪಿ ವಾರ್ ಬೆತ್ತಲೆ ಸತ್ಯ. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ವ್ಯಾನ್ ಹತ್ತುವ ಮುನ್ನವೇ ಆ ಮಹಿಳೆ ರಂಪಾಟವನ್ನ ಮಾಡಿದ್ಲು. ಯಾವಾಗ ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು, ಆಕೆಯನ್ನ ವ್ಯಾನ್ನಲ್ಲಿ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಅಲ್ಲಿರುವಂತಹ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆ ರಂಪಾಟವನ್ನ ಮಾಡ್ತಾಳೆ. ವ್ಯಾನ್ ಹತ್ತುವಾಗಲೇ ಬಟ್ಟೆಯನ್ನ ಆ ಸುಜಾತ ಅನ್ನುವ ಮಹಿಳೆ ಬಿಚ್ಚಿಕೊಳ್ತಾ ಇದ್ರು. ಪೊಲೀಸ್ ವಾಹನಕ್ಕೆ ಹತ್ತಿಸುವಾಗ ಹೈ ಡ್ರಾಮಾವನ್ನೇ ಮಾಡಿದಾಳೆ. ವಾಹನ ಹತ್ತುವ ಮುನ್ನ ಸೀರೆ ಬಿಚ್ಚಿ ಎಸೆದಿದ್ದಾರೆ ಸುಜಾತ. ತಾನೇ ವಿವಸ್ತ್ರಗೊಂಡು ಪೊಲೀಸರ ಮೇಲೆ ಆರೋಪವನ್ನ ಮಾಡಿರೋದು. ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯನ್ನ ವ್ಯಾನ್ನಲ್ಲಿ ಹತ್ತಿಸಿಕೊಳ್ಳುವಂತಹ ಸಂದರ್ಭದಲ್ಲೇ ಆಕೆ ಎಲ್ಲಾ ಪ್ರಯತ್ನವನ್ನ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ತಪ್ಪಿಸಿಕೊಳ್ಳುವ ಯತ್ನ ಮಾಡಿದ್ಲ. ತಾನೇ ವಿವಸ್ತ್ರ ಆಗಿ ಪೊಲೀಸರ ಮೇಲೆ ಆರೋಪವನ್ನ ಮಾಡುವಂತಹ ಪ್ರಯತ್ನ ಅಲ್ಲಿ ನಡೆದಿದ್ದು ಮಹಿಳೆಯ ರಂಪಾಟದ ವಿಡಿಯೋ ಇದೀಗ ವೈರಲ್ ಆಗಿದೆ. ಸೊ ಇವತ್ತು ಇಡೀ ದಿನ ಬೆಳಗಿನಿಂದಲೂ ಕೂಡ ನಾವು ಗಮನಿಸಿದ್ವಿ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಕಿಂಗ್ ಸುದ್ದಿ ಆಗಿತ್ತು. ಆದರೆ ಇದೀಗ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಕಾರಣ ಈಗಾಗಲೇ ಆಕೆಯೇ ಇಂತಹ ಒಂದು ಕೆಲಸವನ್ನ ತಾನೇ ಮಾಡ್ಕೊಂಡಿರೋದು. ಈ ತರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಅನುಮಾನವನ್ನ ಹುಟ್ಟು ಹಾಕಿತ್ತು. ಆದರೆ ಇದೀಗ ಈ ವಿಡಿಯೋ ಬೆತ್ತಲೆ ಸತ್ಯವನ್ನ ಬಿಚ್ಚಿಟ್ಟಿದೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರನ್ನ ನಮ್ಮ ರಿಪೋರ್ಟರ್ ಶಿವರಾಮ ಸುನ್ನಿ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ಬಂಧಿಸಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಏನು ರೀತಿಯಲ್ಲಿ ಕರ್ಕೊಂಡು ಹೋಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಸಹ ಕಾರಣವಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಅಲ್ಲ, ಈ ಒಂದು ಪ್ರಕರಣದಲ್ಲಿ ಏನು ಆರೋಪ ಮಾಡಿದ್ದಾರೆ, ಪೊಲೀಸರು ವ್ಯವಸ್ಥೆಗೊಳಿಸಿದ್ದಾರೆ ಅನ್ನುವಂಥದ್ದು ಅದು ಸಂಪೂರ್ಣ ಸುಳ್ಳು. 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರಲ್ಲಿದ್ದಂಥ ಗೊಂದಲ ಮತ್ತು ಭಿನ್ನಾಭಿಪ್ರಾಯದಿಂದ ಅಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಮೇಲೆ 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಆ 3 ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪ ಮಾಡಿದ್ರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಆ ಲೇಡಿಯಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕುಟುಂಬ ಸದಸ್ಯರು, ಆಕೆ ಅಕ್ಕಪಕ್ಕದ ಮನೆಯವರು, ಆಕೆ ಬೆಂಬಲಿಗರು ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ತಪ್ಪಿಸ್ಕೊಳುವಂಥದ್ದು ಇದೆಲ್ಲ ಸಾಧ್ಯತೆ ಇದೆ ಅಂತಂದು ಸುಮಾರು 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಆಕೆನ ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡೋಗಿ ಗಾಡಿ ಹತ್ತುವಂಥ ಸಂದರ್ಭದಲ್ಲಿ ಆಕೆ ವ್ಯವಸ್ಥೆಗೊಳ್ಕೊಳೋಂಥ ಪ್ರಯತ್ನ ಮಾಡಿದ್ದಾಳೆ. ಅದನ್ನು ಓವರ್ ಪವರ್ ಮಾಡಿ ನಮ್ಮ ಸಿಬ್ಬಂದಿಗಳು ಒಳಗೆ ಕರ್ಕೊಂಡೋಗಿದ್ದಾರೆ. ಒಳಗೆ ತೊಗೊಂಡೋದ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆಗ ಸ್ಥಳೀಯರ ಸಹಾಯದಿಂದ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬೇರೆ ಒಂದು ನೈಟಿಯನ್ನು ತರಿಸ್ಬಿಟ್ಟು ಆಕೆಗೆ ಹಾಕಿರುವಂಥದ್ದು, ಒಂದು ಬಟ್ಟೆ ತರಿಸಿ ಹಾಕಿರುವಂಥದ್ದಾಗಿದೆ. ಆಕೆಯ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದೇವೆ ಹೊರತು ಆಕೆಯನ್ನು ವ್ಯವಸ್ಥೆಗೊಳಿಸುವಂಥ ಕೆಲಸ ನಮ್ಮ ಯಾವ ಅಧಿಕಾರಿ ಸಿಬ್ಬಂದಿಗಳು ಮಾಡಿಲ್ಲ. ಪೊಲೀಸರ ಸುಪರ್ದಲ್ಲಿದ್ದಾಗ ಈ ರೀತಿ ಘಟನೆ ಯಾವ ರೀತಿ ಆಯ್ತು ಅಂತ ಸಾಕಷ್ಟು ಇದು ಒಂದು ರೇರೆಸ್ಟ್ ಆಫ್ ದಿ ರೇರ್ ಇನ್ಸಿಡೆಂಟು. ಯಾಕೆಂದರೆ ನಾವು ಈ ಪುರುಷ ಆರೋಪಿಗಳಿದ್ದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅವ್ರು ಖುದ್ದು ಆತ್ಮಹತ್ಯೆ ಪ್ರಯತ್ನ ಮಾಡುವಂಥದ್ದು, ಚಾಕುಲ್ ಕೈ ಕೊಯ್ಕೊಡುವಂಥದ್ದು ಅಥವಾ ವಿಷ ಕುಡಿಯುವಂಥದ್ದು ಅಥವಾ ತಪ್ಪಿಸ್ಕೊಂಡು ಬಿಲ್ಡಿಂಗಿಂದ ಎಗರುವಂಥದ್ದು, ಹೋಗ್ತಿರೋ ಗಾಡಿಯಿಂದ ಓಡೋಗುವಂಥದ್ದು ಈ ಥರದ್ದೆಲ್ಲ ನಾವು ಗಮನಿಸಿದ್ದೀವಿ. ಆದರೆ ಮಹಿಳೆ ಒಬ್ಬರು ಈ ಥರ ಮಾಡ್ಕೊಂಡಿರುವಂಥದ್ದು ನನಗೂ ಹೆಚ್ಚು ಎಲ್ಲೂ ಗಮನಿಸಿಲ್ಲ. ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮತ್ತು ಈಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಆಕೆ ಇದ್ದಾರೆ. ನಮ್ಮ PSI ಒಬ್ಬರಿಗೆ ಹೊಟ್ಟೆ ಭಾಗಕ್ಕೆ ಕಚ್ಚಿದಾಳೆ ಆಕೆ. ಅದು ಫೋಟೋಸು ಇಂಜುರೀಸ್ ಎಲ್ಲ ನೋಡಿದೆ ನಾನು. ಮತ್ತು ನಮ್ಮ 4 ಜನ ಮಹಿಳಾ ಸಿಬ್ಬಂದಿಗಳ ಜೊತೆ ತುಂಬ ಫೋರ್ಸಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಸೊ ಈ ಥರದ್ದು ಆಗಬಾರ್ದು. ಈಗ ನಾವು ಕೈಗೊಂಡಿರೋ ಕ್ರಮದ ಬಗ್ಗೆ ಯಾರಿಗಾದ್ರೂ ಅಸಮಾಧಾನ ಇದ್ದರೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು ಈ ಥರ ಮಾಡಿರುವಂಥದ್ದು ಅತ್ಯಂತ ಬೇಸರ ತರಿಸುವಂಥದ್ದು. ಯಾಕಂದರೆ ಒಬ್ಬ ಆರೋಪಿತ ಮಹಿಳೆಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿಗಳು ಹೋದಂಥ ಸಂದರ್ಭದಲ್ಲೂ ಈ ರೀತಿ ಆರೋಪಗಳು ಬರುತ್ತೆ ಅಂತಂದರೆ ನಾವು ತುಂಬ ಬೇಸರ ಆಗುತ್ತೆ. ಆಕೆ ಮೇಲೆ ಎಷ್ಟು ಪ್ರಕರಣ ಇದೆ ಸರ್? ಈವರೆಗೆ ಒಟ್ಟು 9 ಪ್ರಕರಣಗಳಿದೆ.
ಈಗ 1ನೇ ತಾರೀಕಿಂದನೇ ಅಲ್ಲಿ ಸ್ಥಳೀಯರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದು ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕಚ್ಚಿ ರಕ್ತಗಾಯಗಳನ್ನು ಮಾಡಿರುವಂಥದ್ದು, ಅದರದ್ದು ಒಂದು ಪ್ರಕರಣ ಸೇರಿದಂತೆ ಹಳೆ ಕೇಸ್ಗಳು 5 ಸೇರಿದಂತೆ ಒಟ್ಟು 9 ಪ್ರಕರಣಗಳಿದ್ದಾವೆ. ವಿಡಿಯೋ ಯಾರು ಮಾಡಿದರು, ಆಮೇಲೆ ಯಾರು ವೈರಲ್ ಮಾಡಿದರು, ಅದೆಲ್ಲವನ್ನು ನಾನು ತನಿಖೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತೀನಿ. ಮತ್ತು ಪ್ರತ್ಯೇಕ ಪ್ರಕರಣ ದಾಖಲು ಮಾಡೋ ಅವಶ್ಯಕತೆ ಬಿದ್ದರೆ ಅದನ್ನು ದಾಖಲು ಮಾಡ್ತೀನಿ. ಇದು ಆರೋಪಿತ ಮಹಿಳೆ ಇರ್ಬೋದು ಅಥವಾ ಸಾಮಾನ್ಯ ಮಹಿಳೆ ಇರ್ಬೋದು, ಅವರ ಮಾನಹಾನಿ ಆಗುವಂಥ ಯಾವುದೇ ಒಂದು ವಿಡಿಯೋನ ಯಾರು ವೈರಲ್ ಮಾಡೋದು ತಪ್ಪಾಗುತ್ತೆ. ಅದು ಯಾವ ರೀತಿ ಇವಾಗ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದೀರಿ, ಆದರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಗೆ ಸರ್ಕ್ಯುಲೇಟ್ ಆಗಿರುವಂಥದ್ದು ನೋಡಿದ್ದೀನಿ. ಹಾಗಾಗಿ ಒಂದು ಪ್ರತ್ಯೇಕ ಪ್ರಕರಣ ಅಗತ್ಯ ಬಿದ್ದರೆ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಇದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾತಾಗಿದೆ. ಒಟ್ಟಾರೆ ಏನು ಪೊಲೀಸರು ವ್ಯವಸ್ಥೆಗೊಳಿಸಿಲ್ಲ, ತಾನಾಗಿಯೇ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಆದರೂ ಸಹ ನಾವು ಆಕೆ ಮಾನ ಮುಚ್ಚಿಕೊಂಡು ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡುವಂಥ ಕೆಲಸ ಮಾಡಿದ್ವಿ ಅನ್ನೋ ಒಂದು ಮಾತು ಅವರದಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತರ ವ್ಯವಸ್ಥಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಶವಪುರ ಠಾಣೆ ಪಿಎಸ್ಐ ಕಲಾವತಿ ಚಂದಾವರ್ಕರ್ ಮಾತಾಡಿದ್ದಾರೆ. ಆಕೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ರಂಪಾಟ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋದ್ರಲ್ಲಿ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತ್ಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕಿ ತನ್ನ ಸೀರೆ ಕಳೆದು ಆಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಕಿ ಮ್ಯಾಗ್ರೆಟ್ ಅಂತ ಆಕಿ ಕುತ್ತಿಗೆ ಬದ್ಬಿಟ್ಲು, ಆಕಿ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ಇದೆಲ್ಲ ಹೇಳಿದ್ರು, ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ದು ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನು ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ. ಎಲ್ಲ ನಮ್ಮ ಮೇಲೆ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ನನಗೆ ಎಡಗಡೆ ಬಂದು ಕಚ್ಚಿದ್ಲು, ಈಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವಳು ಜಕ್ಕೊಳಕ್ಕೆ ಹೋದ್ಲು. ಈಕೆಗೆ ಬಲಗಡೆ ಬಂದು ಈಕೆಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ಹೊರಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕೆ ಹಿಡ್ಕೊಳಕ್ಕೆ ಹೋದ್ಲು, ಕೈಗೆ ಆಕೆ ಪೂರ್ತಿ ಗುದ್ದುಬಿಟ್ರು. ಇನ್ನು ಬಿಜೆಪಿ ಕಾರ್ಯಕರ್ತ ವ್ಯವಸ್ಥೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರೋ ನಾಗಲಕ್ಷ್ಮಿ ಚೌಧರಿ ಏನು ಹೇಳಿದ್ದಾರೆ ನೋಡೋಣ. ಪೊಲೀಸ್ ಅವ್ರಿಗೆ ಮಾತಾಡಿದ್ದೀನಿ ನಾನು, ಅಲ್ಲಿ DYSP ಅವ್ರಿಗೆ ಮಾತಾಡಿದೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವರದಿಯನ್ನು ತಗೊಂಡಿದ್ದೀನಿ. ಅದು ತಾನೇ ಹೆಣ್ಣು ಮಗಳು ತಾನೇ ಬಟ್ಟೆಯನ್ನು ಬಿಚ್ಚಿ ಆ ಥರ ಅಲ್ಲಿ ಒಂದು ಪೊಲೀಸ್ ವ್ಯಾನಲ್ಲಿ ಗಲಾಟೆ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಮತ್ತು 6 ರಿಂದ 7 ಸಿಬ್ಬಂದಿಗಳು ಹೆಣ್ಣು ಮಕ್ಕಳೇ ಹೋಗಿದ್ದಾರೆ ಅವಳನ್ನ ಅರೆಸ್ಟ್ ಮಾಡಲಿಕ್ಕೆ. ಬಟ್ ಪೊಲೀಸಲ್ಲಿ ಗಾಡಿ ಓಡಿಸ್ಲಿಕ್ಕೆ ಒಬ್ರು ಮತ್ತೆ ಇನ್ನೊಂದು ಪುರುಷ ಪೊಲೀಸ್ ಅವ್ರ ಜೊತೆಯಲ್ಲಿ ಹೋಗಿದ್ರಿಂದ ಅವಳು ಆ ವ್ಯಾನಲ್ಲಿ ಅಷ್ಟೊಂದೆಲ್ಲ ಗಲಾಟೆ ಮಾಡಬೇಕಾದ್ರೆ ಅವರು ಅಸಿಸ್ಟ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಥರ ಮಾಡಿಲ್ಲ. ಬಟ್ಟೆ ಬಿಚ್ಚಿದ್ದು ಆ ಹೆಣ್ಣು ಮಗಳೇ ಸ್ವತಃ ಬಿಚ್ಚಿ ಅವಳು ಗಲಾಟೆ ಮಾಡ್ತಾ ಇದ್ದಿದ್ದು. ಇದಕ್ಕೆ ಮುಂಚೆನೂ ಈ ಹೆಣ್ಮಗಳ ಮೇಲೆ ನಾನಾ ಕೇಸ್ಗಳು ಇದಾವಂತೆ ಸ್ಟೇಷನಲ್ಲಿ. ಇದೂ ಸಹ 307 ಸೆಕ್ಷನ್ ಆ ಸೆಕ್ಷನ್ ಮೇಲೆ ಅವಳ ಮೇಲೆ ಕೇಸ್ ಆಗಿರೋದ್ರಿಂದ ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಬರಕ್ಕೆ ಪೊಲೀಸ್ ಅವ್ರು ಹೋಗಿರೋದು. ಮತ್ತೆ ಆ ಹೆಣ್ಣುಮಗಳ ಮೇಲೂ ಇನ್ನೊಂದು ಈ ಪೊಲೀಸ್ ಕೇಸ್ ಹಾಕಿರೋದು ಒಂದು ಹೆಣ್ಣುಮಗಳೇ. ಸೊ ಹಾಗಾಗಿ ಇದರಲ್ಲಿ ನಮ್ದು ಯಾವುದೇ ತರದ್ದು ಇಲ್ಲ. ಮತ್ತೆ ಈ ಅವರು ಜುಡಿಷಿಯಲ್ ಕಸ್ಟಡಿ ಇದ್ದಾಗ ನಾವು ಪೊಲೀಸ್ ಅವ್ರು ಏನಾದ್ರು ಮಾಡಿದ್ರೆ ಅವಳು ಹೇಳಬೇಕಾಗಿತ್ತು, ಅದು ಯಾವುದೂ ಹೇಳಿಲ್ಲ. ಈ ವಿಡಿಯೋ ವೈರಲ್ ಆದ್ಮೇಲೆನೆ ಈ ತರ ಎಲ್ಲ ಆ ಪೊಲೀಸ್ ಅವರು ನಾವು ತಡೆಯೋದನ್ನ ಆ ವಿಡಿಯೋದಲ್ಲಿ ನೋಡಿದಾಗಿಂದ ಬೇರೆಯವರೆಲ್ಲ ಪೊಲೀಸ್ ಅವರೇ ಏನೋ ಮಾಡಿದ್ದಾರೆ ಅನ್ನೋ ತರ ಆರೋಪ ಮಾಡಿದ್ದಾರೆ ಅಂತ. ಪಕ್ಷಾತೀತವಾಗಿ ಆ ಹೆಣ್ಣು ಮಗಳಿಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ನಾನು ಆ ಹೆಣ್ಣು ಮಗಳ ಪರಾನೆ. ಇನ್ನು ಪೊಲೀಸರ ವಿರುದ್ಧ ಸುಜಾತ ಹಂಡಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅಲ್ಲಿ ಸರ್, ಒಂದು ಹೆಣ್ಮಗಳು ಮಾನ ಕಳ್ಕೊಂತಾರೆ ಸರ್. ನೀವು ಇದೇನು ಸರ್, ಒಂದು ಹೆಣ್ಮಗಳು ಗಂಡ್ಮಕ್ಳು ಅದಾರ ಪೊಲೀಸರು. ಹೆಣ್ಮಕ್ಳು ಅಂದರೆ ಲೇಡೀಸ್ ಅಂದಾಗ ನಡಿತೈತಿ. ಒಂದು ಗಂಡ್ಮಕ್ಳ ಮುಂದೆ ಹಂಗೆ ನಾವು ಹರ್ಕೊಂತೀವಿ ಅಂದ್ರೆ ಅದು ಹಂಗಾಗ್ತೈತೆ ಸರ್. ಅಷ್ಟು ಮಾನ ಬಿಟ್ಟು ಇಲ್ಲ ಸರ್. ನಾವು ಬಡತನ ಬಡವರಾದ್ರೂ ಸ್ವಲ್ಪ ಮಾನ ಮರ್ಯಾದೆಯಿಂದ ನಾವು ಕಾಪಾಡ್ಕೊಂಡು ಬರ್ತೀವಿ ಸರ್. ನಾವು ಅಷ್ಟು ವರಷ್ಟು ಇಲ್ಲ ಸರ್. ಅವರು ವರಷ್ಟು ಅದಾರ, ಅಷ್ಟು ಬಿಚ್ಚಾರ ಸರ್. ಮಾಡಿದ್ದೆ ಅವರೇ ಸರ್. ಪೊಲೀಸ್ ಇನ್ಸ್ಪೆಕ್ಟರ್ನ ನಮ್ಮ ಧಮಕಿ ಕೊಟ್ಟು ವೀಡಿಯೋ ಮಾಡ್ಕೊಂಡಾನ. ಕಾರ್ನಾಗ ಧಮಕಿ ಕೊಟ್ಟಾನ, ಪೊಲೀಸ್ ಸ್ಟೇಷನಾಗ ವೀಡಿಯೋ ಮಾಡ್ಕೊಂಡು ಸರ್. ಇದು ಮಾತು ಕರಿ ಸರ್. ನನಗೆ ಹೊಲಸಲ್ಸ ಮಾತಾಡಿ ಸರ್. ತಾಯಿ ಸರಿಗೆ ಇದ್ರೂ